ನಿನಗಾಗಿ ಭಾಗ 16. ಅವಳ ದೇಹವನ್ನು ಸ್ಪರ್ಶ ಮಾಡಿದ ತಕ್ಷಣ ಅವನಿಗೆ ಒಂದು ಹೊಸ ಹುಮ್ಮಸ್ಸು ಬರುತ್ತದೆ. ನಿರಂತರವಾಗಿ ಡ್ಯಾನ್ಸ್ ಮಾಡುತ್ತಿರುತ್ತಾನೆ. ಪದೇ ಪದೇ ಅವಳ ಬಟ್ಟೆಯನ್ನು ಸರಿ ಮಾಡಲು ಪ್ರಯತ್ನಿಸುತ್ತಾನೆ. ಆದರೆ ಆಗುತ್ತಿರುವುದಿಲ್ಲ. ಇವರು ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಆಗಿರುತ್ತಾರೆ. ಅಲ್ಲಿ ಇರುವ ಪ್ರತಿ ಜನರು ಇವರನ್ನೇ ನೋಡುತ್ತಿರುತ್ತಾರೆ. ಅದು ಹೇಗೆ? ಅವನು ಬಟನ್ ಹಾಕುವುದು, ಸೈಡಿಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸುತ್ತಾನೆ. ಆಗ ಅಲ್ಲಿ ಇದ್ದವರೆಲ್ಲ, ನಾವು ಸ್ವಲ್ಪ ಹೊತ್ತು ಹೊರಟು ಹೋಗುತ್ತೇವೆ, ನಮ್ಮ ಎದುರಿಗೆ ಇರಿ, ರಾತ್ರಿ ಪೂರ್ತಿ ನಿಮ್ಮಿಬ್ಬರಿಗೆ ಇದೆ, ಏಕಾಂತವಾಗಿ ಕಳೆಯಲು ಅಂತ ತಮಾಷೆ ಮಾಡಿದರು. ಅವಳಿಗೆ ತುಂಬ ಡಿಸ್ಕಂಫರ್ಟ್ ಆಗುತ್ತಿರುತ್ತದೆ. ಅವನನ್ನು ಚೆನ್ನಾಗಿ ಹೊಡೆಯಬೇಕು ಅಂತ ಅವಳಿಗೆ ಅನಿಸುತ್ತಿರುತ್ತದೆ. ತನ್ನನ್ನು ಎಲ್ಲರ ಎದುರಿಗೆ ಹೇಗೆ ನಡೆಸಿಕೊಳ್ಳುತ್ತಿದ್ದಾನೆ. ಬಟನ್ ಹಾಕು ಅಂತ ಹೇಳಿದ್ದೆ ತಪ್ಪಾಯ್ತಾ? ಯಾರನ್ನಾದರೂ ಕರೆಯೋಣ ಅಂದರೆ ಎಲ್ಲರೂ ನಮ್ಮಿಂದ ದೂರವಿದ್ದಾರೆ. ಸ್ಟೇಜ್ ಮೇಲೆ ಇರುವುದು ನಾವಿಬ್ಬರೇ. ಇವರು ನನ್ನ ಬೆನ್ನಿಗೆ ಮುತ್ತು ಕೊಟ್ಟಿದ್ದಾನೆ. ಇನ್ನು ಬಟನ್ ಹಾಕಿದರೆ ತಪ್ಪೇನು ಅಂತ ಕರೆದೆ. ಆದರೆ ಇವನು ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ನನ್ನನ್ನು ಕುಣಿಸುತ್ತಿದ್ದಾನೆ. ಸ್ಕೂಲ್ ಡೇಸಲ್ಲಿ ಡ್ಯಾನ್ಸ್ ಮಾಡಿದ್ದು ನೆನಪು. ಅಷ್ಟೊಂದು ನನಗೆ ಡ್ಯಾನ್ಸ್ ಬರುವುದಿಲ್ಲ. ಇವನು ತುಂಬ ಇಕ್ಕಟ್ಟಿಗೆ ನನ್ನನ್ನು ಸಿಗಿಸಿಬಿಟ್ಟಿದ್ದಾನೆ ಅಂತ ಅವನ ಮೇಲೆ ಕೋಪಗೊಳ್ಳುತ್ತಾಳೆ. ಮುತ್ತು ಕೊಟ್ಟಿದ್ದಾನೆ ಬೆನ್ನಿಗೆ ಅನ್ನುವುದನ್ನು ನೆನೆಸಿಕೊಂಡು ಅವಳ ಮೈ ರೋಮಾಂಚನಗೊಂಡಿದ್ದು. ಏಕೆಂದರೆ ಅವನು ಮುತ್ತು ಕೊಟ್ಟಾಗ ನಾನು ಕೂಡ ಆ ಸುಖವನ್ನು ಅನುಭವಿಸಿದ್ದೆ. ವಿಕ್ಕಿ ಅಂತ ಅಂದುಕೊಂಡಿದ್ದೆ, ಆದರೆ ಅದು ಇವನೇ. ಜೊತೆಗೆ ಔಷಧಿ ಕೂಡ ಹಚ್ಚಿದ. ಔಷಧಿ ಹಚ್ಚಿದ್ದಾನೆ ಅಂದರೆ ನನ್ನ ಮೇಲೆ ಇವನಿಗೆ ಸಾಫ್ಟ್ ಕಾರ್ನರ್ ಬಂದಿರಬಹುದು. ನಾನು ಏಕೆ ಇವನನ್ನು ಅಷ್ಟೊಂದು ದ್ವೇಷ ಮಾಡಬೇಕು? ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಳ್ಳೆಯದು ಕೆಟ್ಟದ್ದು ಇರುತ್ತದೆ. ನನ್ನನ್ನು ತುಂಬ ಕೆಟ್ಟದಾಗಿ ನಡೆಸಿಕೊಂಡ. ಅದರಿಂದ ಯಾವುದಾದರೂ ಉದ್ದೇಶ ಇರಬಹುದು ಅಂತ ನನಗೆ ಸಡನ್ನಾಗಿ ಅನಿಸಿತು. ಆದರೆ ಅವನು ಹಿಂದೆಯಿಂದ ನನ್ನ ದೇಹವನ್ನು ಸಂಪೂರ್ಣವಾಗಿ ಕವರ್ ಮಾಡಿದ್ದಾನೆ. ಇನ್ನೂ ಕೂಡ ನನ್ನ ಸಮಸ್ಯೆ ಸರಿ ಹೋಗಿಲ್ಲ. ಮರ್ಯಾದೆಯ ಪ್ರಶ್ನೆ. ಪ್ರೆಸ್ಸಿನ ತುಂಬ ಜನ ಬಂದಿದ್ದಾರೆ. ಅಕಸ್ಮಾತ್ ನನ್ನ ಬಟ್ಟೆಯ ಸಮಸ್ಯೆ ತಿಳಿದರೆ ಅದು ದೊಡ್ಡ ನ್ಯೂಸ್ ಆಗುತ್ತದೆ. ನಂತರ ಇಷ್ಟು ದೊಡ್ಡ ಮನೆತನದ ಇವರ ಮಾನ ಮರ್ಯಾದೆ ಹೋಗುತ್ತದೆ. ಡ್ಯಾನ್ಸ್ ಮಾಡುತ್ತಾ ಮಾಡುತ್ತಾ ಅವನ ಕಾಲಿಗೆ ಜೋರಾಗಿ ತನ್ನ ಕಾಲಿಂದ ಪ್ರೆಸ್ ಮಾಡಿದಳು. ಅವನಿಗೆ ನೋವಾಯಿತು. ಆಗ ಅವನ ಸೆಕ್ರೆಟರಿಗೆ ಏನೋ ಒಂದು ಇಶಾರ ಮಾಡಿದ. ಸಡನ್ನಾಗಿ 1 ನಿಮಿಷಗಳ ಕಾಲ ಲೈಟ್ ಆಫ್ ಆಯಿತು. ಆಗ ಅವನು ಬೇಗ ಬೇಗ ಅವಳ ಬಟ್ಟೆಯ ಬಟನ್ನನ್ನು ಹಾಕಿದ. ಆ ಮಂದ ಬೆಳಕಿನಲ್ಲಿ. ಅಷ್ಟೇ ಅಲ್ಲ, ಇನ್ನೂ ಮುಂದುವರೆದು ಅವನು ಅವಳ ಕತ್ತಿಗೆ ಬೆನ್ನಿನ ಮೇಲೆ ಮುತ್ತುಗಳನ್ನು ಕೊಡಲು ಆರಂಭಿಸಿದ. ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು. ಆಗ ಅವಳು ಕೊಸರುತ್ತಿದ್ದಳು. ತನ್ನನ್ನು ಬಿಟ್ಟು ಬಿಡು ಅಂತ ಕೇಳಿಕೊಳ್ಳುತ್ತಿದ್ದಳು. ಅವನು ಇನ್ನೂ ಅವನ ಹಿಡಿತವನ್ನು ಭದ್ರ ಮಾಡಿದ. ವಿಧಿಯಿಲ್ಲದೆ ಅವನು ಏನು ಮಾಡಿದರೂ ಅದನ್ನು ಮಾಡಿಸಿಕೊಳ್ಳಲೇಬೇಕಿತ್ತು. ಕರೆಂಟ್ ಬಂದರೂ ಕೂಡ ಅವನು ಅವಳ ಕತ್ತುಗಳಿಗೆ ಬೆನ್ನಿಗೆ ಮುತ್ತುಗಳನ್ನು ಕೊಡುತ್ತಲೇ ಇದ್ದ. ಆಗ ಅಲ್ಲಿ ಇದ್ದ ಜನರೆಲ್ಲ ಚೆನ್ನಾಗಿ ಈ ಸುಂದರವಾದ ದೃಶ್ಯವನ್ನು ನೋಡಿ ಕಣ್ತುಂಬಿಕೊಂಡರು. ಇಬ್ಬರು ಫಿಲ್ಮ್ ಹೀರೋ ಹೀರೋಯಿನ್ ಥರ ಇರುವುದರಿಂದ, ಈ ರೀತಿ ರೊಮ್ಯಾಂಟಿಕ್ ಆಗಿ ಇರುವುದರಿಂದ ಯಾವುದೇ ರೀತಿಯ ಗಲೀಜು ಕಾಣಿಸುತ್ತಿಲ್ಲ. ಬದಲಿಗೆ ಒಂದು ರೊಮ್ಯಾಂಟಿಕ್ ಮೂವಿ ಟ್ರೈಲರ್ ನೋಡಿದಷ್ಟು ಅವರಿಗೆ ಖುಷಿಯಾಗುತ್ತದೆ. ಎಲ್ಲರೂ ತುಂಬ ಡೀಪ್ ಆಗಿ ಅವನು ಅವಳ ಜೊತೆ ನಡೆದುಕೊಳ್ಳುತ್ತಿರುವುದನ್ನು, ಅವಳು ಕೊಸರಿಕೊಳ್ಳುತ್ತಿರುವುದನ್ನು ನೋಡಿ ಖುಷಿಪಡುತ್ತಿದ್ದಾರೆ. ಪ್ರೆಸ್ನವರು ಇವರಿಬ್ಬರ ಫೋಟೋಸ್, ವಿಡಿಯೋಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಅವರು ತುಂಬ ಉತ್ಸುಕರಾಗಿದ್ದಾರೆ. ಇಷ್ಟು ಚಂದದ ಫೋಟೋಸ್ ಅಥವಾ ವಿಡಿಯೋ ಆಗಲಿ ಅವರಿಬ್ಬರದು ಸಿಗುತ್ತದೆ ಅಂತ ಅಂದುಕೊಂಡಿರಲಿಲ್ಲ. ಅಷ್ಟರಲ್ಲೇ ಅವಳು ತನ್ನ ಕೈಯಿಂದ ಅವನ ಮುಖಕ್ಕೆ ಹೊಡೆದಳು. ಆಗ ಅವನಿಗೆ ತಾನು ಎಲ್ಲಿ ಇದ್ದೇನೆ ಅದರ ಅರಿವು ಆಗಿ ತೆಪ್ಪಗೆ ಅವಳ ಪಕ್ಕ ನಿಂತುಕೊಂಡ. ಆಗ ಅಲ್ಲಿ ಇದ್ದವರೆಲ್ಲ ಜೋರಾಗಿ ನಕ್ಕರು. ಜೊತೆಗೆ ಜೋರಾಗಿ ಚಪ್ಪಾಳೆ ತಟ್ಟಿದರು. ಅಲ್ಲಿ ಇದ್ದವರಲ್ಲಿ ಎಲ್ಲರಿಗಿಂತ ಜಾಸ್ತಿ ಖುಷಿಪಟ್ಟಿದ್ದು ವಿಕ್ರಮ್ ಅವರ ಅಪ್ಪ. ಅವರ ಮಗ ಯಾವಾಗಲೂ ಕೋಪದಲ್ಲಿ ಇರುತ್ತಿದ್ದ. ಏನನ್ನೋ ಕಳೆದುಕೊಂಡವರ ರೀತಿ. ಹುಡುಗಿಯರಿಂದ ದೂರ ಓಡುತ್ತಿದ್ದ.
ಎಲ್ಲ ಹುಡುಗಿಯರು ಇವನ ಜೊತೆ ಒಂದು ಕ್ಷಣ ಇರಲು ಏನು ಬೇಕಾದರೂ ಮಾಡಲು ರೆಡಿ ಇರುತ್ತಾರೆ. ಆದರೆ ಇವನು ಅವರಿಂದ ದೂರ ಇರುತ್ತಿದ್ದ. ಮದುವೆಯಾದ 3 ದಿನಕ್ಕೆ ನನ್ನ ಮಗನನ್ನು ಇಷ್ಟೊಂದು ಬದಲಾಯಿಸಿದ್ದಾಳೆ ನನ್ನ ಸೊಸೆ ಅಂತ ಅವಳ ಮೇಲೆ ತುಂಬ ಹೆಮ್ಮೆಪಟ್ಟರು. ಅವರಿಬ್ಬರು ಸ್ಟೇಜ್ ಮೇಲೆ ಇಷ್ಟು ರೊಮ್ಯಾಂಟಿಕ್ ಆಗಿ ಇದ್ದಾರೆ, ಇನ್ನು ರೂಮಿನಲ್ಲಿ ಎಷ್ಟು ಇರುವುದಿಲ್ಲ ಅನ್ನುವುದನ್ನು ನೆನಪಿಸಿಕೊಂಡು ಅವರು ಖುಷಿಪಟ್ಟರು. ಅಂದರೆ ಇಬ್ಬರು ಅನ್ಯೋನ್ಯವಾಗಿ ಇದ್ದಾರೆ. ಇನ್ನು ಇವನ ಬಗ್ಗೆ ಯೋಚಿಸುವ ಅವಶ್ಯಕತೆ ಇಲ್ಲ. ಮೊದಲನೆಯವನ ಹೆಂಡತಿ ಅವನನ್ನು ಹತ್ತಿರ ಬಿಡುವುದಿಲ್ಲ. ಅವನಿಗೆ ನೋವು ಮಾಡುತ್ತಿರುತ್ತಾಳೆ. ಅವರಿಬ್ಬರ ಸಂಬಂಧ ಅಷ್ಟಕ್ಕಷ್ಟೇ ಕಮರ್ಷಿಯಲ್ ಆಗಿದೆ ಅಂತ ಬೇಸರವಿತ್ತು. ಸಮಾಜದ ದೃಷ್ಟಿಯಿಂದ, ಮಕ್ಕಳ ದೃಷ್ಟಿಯಿಂದ ಅವರು ಅಡ್ಜಸ್ಟ್ಮೆಂಟ್ ಬದುಕುತ್ತಿದ್ದಾರೆ. ಇವರಿಬ್ಬರನ್ನು ನೋಡಿದರೆ ಹಾಗೆ ಅನಿಸುವುದಿಲ್ಲ. ವಿಕ್ರಮ್ ದಮಯಂತಿಯನ್ನು ತುಂಬ ಪ್ರೀತಿಸುತ್ತಿದ್ದಾನೆ ಅಂದ ಮೇಲೆ ಯಾವುದೇ ಸಮಸ್ಯೆ ಇಲ್ಲ. ಅವರಿಬ್ಬರು ಪವರ್ ಕಪಲ್ ಆಗುತ್ತಾರೆ ಇಷ್ಟರಲ್ಲೇ ಅಂತ ತನಗೆ ತಾನು ಅಂದುಕೊಳ್ಳುತ್ತಿದ್ದರು. ಅಷ್ಟರಲ್ಲಿ ವಿಕ್ರಮ್ ಅವರ ಅಜ್ಜಿ ಸೂರ್ಯ ಅವರ ಅಮ್ಮ ಸೂರ್ಯನ ಬಳಿ ಬಂದು, ನೋಡಿದೀಯಾ, ನಿನ್ನ ಮಗ ನಿನ್ನನ್ನು ಮೀರಿಸುತ್ತಾನೆ. ನೀನು ವಯಸ್ಸಿನಲ್ಲಿ ಎಷ್ಟು ಆಟ ಆಡಿದೆ, ನಿನಗಿಂತ ಹೆಚ್ಚಿಗೆ ಆಟ ಆಡುತ್ತಿದ್ದಾನೆ. ಸ್ಟೇಜ್ ಮೇಲೆ ಇದ್ದೇವೆ ಅನ್ನುವ ಭಯವಿಲ್ಲ. ಹಿರಿಯರು ಕಿರಿಯರು ಎಲ್ಲರೂ ಇದ್ದಾರೆ. ಎಲ್ಲರ ಎದುರಿಗೆ ತನ್ನ ಹೆಂಡತಿಗೆ ತಾನೇ ರೊಮ್ಯಾನ್ಸ್ ಮಾಡುತ್ತಿದ್ದಾನೆ. ನಿನ್ನ ಮಗ ಬಹಳ ಅಪರೂಪ. ಎಲ್ಲಿ ಓಡಿ ಹೋಗುತ್ತಾಳೆ ಹೆಂಡತಿ? ಯಾವಾಗಲೂ ಜೊತೆಯಲ್ಲೇ ಇರುತ್ತಾಳೆ ಅಲ್ಲವೇ? ಅವನು ನೋಡಿದರೆ ಈಗಲೇ ಅವಳು ಅವನನ್ನು ಬಿಟ್ಟು ಹೊರಟು ಹೋಗುತ್ತಾಳೆ ಅನ್ನುವ ರೀತಿ ಹಿಡಿದಿಟ್ಟುಕೊಂಡಿದ್ದಾನೆ. ಆಗ ಸೂರ್ಯ ಅವರು, ಅಮ್ಮ, ಈಗಿನ ಕಾಲದ ಹುಡುಗ ಹುಡುಗಿಯರು ಅವರಿಗೆ ಇಷ್ಟ ಬಂದ ರೀತಿ ಇರಲಿ, ಹೇಗಾದರೂ ಇರಲಿ, ಖುಷಿಯಾಗಿ ಇರಲಿ ಅಷ್ಟೆ. ಈಗ ಇದೆಲ್ಲ ಸಹಜ, ಅದರಲ್ಲಿ ಕೆಟ್ಟದ್ದೇನಿದೆ? ಅವರಿಬ್ಬರ ಡ್ಯಾನ್ಸ್, ರೊಮ್ಯಾನ್ಸ್ ಎಲ್ಲ ಮುಗಿಯಿತು. ಈಗ ಪುನಃ ಸ್ಟೇಜ್ ಮೇಲೆ ಅಕ್ಕಪಕ್ಕ ನಿಂತಿದ್ದಾರೆ. ಫೋಟೋ ತೆಗೆಸಿಕೊಳ್ಳುತ್ತಿದ್ದಾರೆ. ಪ್ರತಿಯೊಬ್ಬ ನೆಂಟರು, ಮನೆಯವರು, ಹಿತೈಷಿಗಳು ಎಲ್ಲರೂ ತಮ್ಮ ಅನುಗುಣವಾಗಿ ಗಿಫ್ಟ್ಗಳನ್ನು ಕೂಡ ಕೊಡುತ್ತಿದ್ದಾರೆ. ಪ್ರತಿಯೊಬ್ಬರು ವಿಕ್ರಮ್ಗೆ ಗಿಫ್ಟ್ಗಳನ್ನು ಕೊಡುತ್ತಾರೆ. ಏಕೆಂದರೆ ಎಲ್ಲ ರಿಲೇಟಿವ್ಸ್ಗಳು ಅವನ ಕಡೆಯವರು. ಇಲ್ಲಿ ಇವಳ ಕಡೆಯವರು ಯಾರೂ ಇಲ್ಲ. ಇವಳಿಗೆ ಆ ಗಿಫ್ಟ್ಗಳಿಂದ ಏನೂ ಇಲ್ಲ. ಅವಳನ್ನು ಬಿಟ್ಟರೆ ಸಾಕು, ಅವಳು ಓಡಿ ಹೋಗುತ್ತಾಳೆ ಅಂತ ಪ್ರತಿ ಬಾರಿ ಅಂದುಕೊಳ್ಳುತ್ತಿದ್ದಳು. ಆದರೆ ಈಗ ಎಲ್ಲಿಗೆ ಹೋಗಬೇಕು ಅಂತ ಅವಳಿಗೆ ತಿಳಿದಿಲ್ಲ. ವಿಕ್ಕಿಯನ್ನು ನಂಬಿಕೊಂಡು ಎಲ್ಲಿ ಹೋಗಲಿ? ಚಿಕ್ಕಪ್ಪ ಬರಲೇಬೇಡ ಮನೆಗೆ ಅಂದರು. ಚಿಕ್ಕಪ್ಪ ಅಂತ ಅಂದ ತಕ್ಷಣ ಅವರ ಚಿಕ್ಕಪ್ಪನೇ ಬಂದಿದ್ದಾರೆ. ಅವಳು ತಾನು ಕನಸು ಅಂತ ಅಂದುಕೊಂಡು ಪದೇ ಪದೇ ಕಣ್ಣನ್ನು ಉಜ್ಜಿಕೊಂಡು ನೋಡಿದಳು. ಹೌದು, ಅವರ ಚಿಕ್ಕಪ್ಪ ಬಂದಿದ್ದಾರೆ. ಜೊತೆಗೆ ಚಿಕ್ಕಮ್ಮ ಕೂಡ. ಕೈಯಲ್ಲಿ ಯಾವುದೋ ಬ್ಯಾಗನ್ನು ಹಿಡಿದುಕೊಂಡು ಬಂದರು. ನನ್ನ ಬಳಿ ಬರಲು ಕೂಡ ಅವರಿಗೆ ನಾಚಿಕೆ, ಅವಮಾನ, ಮುಜುಗರ. ಏಕೆಂದರೆ ನಾವು ಬಡವರು, ಇವರು ತುಂಬ ಶ್ರೀಮಂತರು. ಕೀಳರಿಮೆ ಇದ್ದೇ ಇರುತ್ತದೆ ಅಲ್ಲವೇ? ತುಂಬ ನೋವಾಗುತ್ತಿದೆ ಅವರನ್ನು ಈ ಸ್ಥಿತಿಯಲ್ಲಿ ನೋಡಲು. ತಮ್ಮ ಲೆವೆಲ್ಗೆ ಸೂಟ್ ಆಗುವ ಜನರ ಮನೆಗೆ ಹೆಣ್ಣು ಮಕ್ಕಳನ್ನು ಕೊಡಬೇಕು. ಆಗ ನಾವು ಕೂಡ ಹೋಗಬಹುದು. ಚಿಕ್ಕಮ್ಮ ಹುಟ್ಟಿರುವ ಸೀರೆ ನನ್ನ ಅಕ್ಕನದು. ಚಿಕ್ಕಪ್ಪ ಹೊಸ ಬಟ್ಟೆ ಹಾಕಿದ್ದಾರೆ. ಚಿಕ್ಕಪ್ಪನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ಆದರೆ ಅವರು, ಅಳಬೇಡ ನನ್ನ ಮುದ್ದು ರಾಜಕುಮಾರಿ, ನೋಡು, ಈ ಬಟ್ಟೆಯಲ್ಲಿ ನೀನು ಎಷ್ಟು ಚೆನ್ನಾಗಿ ಕಾಣುತ್ತಿದ್ದೀಯ. ಎಷ್ಟು ಚಂದದ ನೆಕ್ಲೆಸ್ ಹಾಕಿದ್ದೀಯ ಕತ್ತಿಗೆ. ಇವರೆಲ್ಲ ಎಷ್ಟು ಶ್ರೀಮಂತರು, ಆದರೂ ನಿನ್ನನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಈ ಬಡಪಾಯಿ ಚಿಕ್ಕಪ್ಪನಿಂದ ನಿನಗೇನು ಕೆಲಸ ಮಗಳೇ? ನನ್ನ ಬಳಿ ನಿನಗೆ ಕೊಡಲು ಏನೂ ಇಲ್ಲ ಅಂತ ಆ ಬ್ಯಾಗಿನಿಂದ ಒಂದು ಸೀರೆಯನ್ನು ತೆಗೆದುಕೊಟ್ಟರು. ಅದನ್ನು ನೋಡಿ ನಾನು ಕಣ್ತುಂಬಿಕೊಂಡೆ. ಇದು ತುಂಬ ಚೆನ್ನಾಗಿದೆ, ನಾಳೆ ಇದೇ ಸೀರೆ ಉಟ್ಟಿಕೊಳ್ಳುತ್ತೇನೆ ಅಂತ ಅವರಿಬ್ಬರಿಗೂ ಹೇಳಿದೆ. ಚಿಕ್ಕಮ್ಮ ಮಾತ್ರ ಯಾವಾಗಲೂ ನನ್ನನ್ನು ನೋಡಿ ಕೋಪಗೊಳ್ಳುವವಳು, ಮುಖ ಸಿಂಡರಿಸಿಕೊಳ್ಳುವವಳು. ನಾನು ಎಂದರೆ ಸ್ವಲ್ಪ ಕೂಡ ಪ್ರೀತಿ ಇರಲಿಲ್ಲ. ಆದರೆ ಈಗ ಮಾತ್ರ ತುಂಬ ನಗುಮುಖದಿಂದ ನನ್ನ ಜೊತೆ ಮಾತನಾಡುತ್ತಿದ್ದಾಳೆ. ಮಗಳೇ, ನೀನಿಲ್ಲದೆ ನಮ್ಮ ಮನೆ ತುಂಬ ಖಾಲಿ ಖಾಲಿ. 2 ದಿನ ಬಂದು ಹೋಗು. ನಿನ್ನ ಗಂಡನನ್ನು ಕರೆದುಕೊಂಡು ಬಾ.
ಬಡವರ ಮನೆಯಲ್ಲಿ ಚೆನ್ನಾಗಿ ನಾವು ಆತಿಥ್ಯ ಮಾಡುತ್ತೇವೆ. ನಮ್ಮ ಕೈಯಲ್ಲಿ ಆದಷ್ಟು ಅಂತ ನನ್ನ ಕೈಯನ್ನು ಹಿಡಿದುಕೊಂಡು ಗೊಳೋ ಅಂತ ಅಳಲು ಶುರು ಮಾಡಿದಳು. ಇಬ್ಬರೂ ಕೂಡ ನನ್ನ ಗಂಡನನ್ನು ಅಳಿಯಂದಿರೆ ಅಳಿಯಂದಿರೆ ಅಂತ ಪದೇ ಪದೇ ಕರೆಯುತ್ತಿದ್ದರು. ನನಗೆ ಕಿವಿ ಕಿತ್ತೋಗಬಾರದ ಅಂತ ಅನ್ನಿಸುವಷ್ಟು ದುಃಖವಾಗುತ್ತಿತ್ತು. ನಂತರ ವಿಕ್ರಮಜ್ಜಿ ನನ್ನ ಚಿಕ್ಕಪ್ಪ ಚಿಕ್ಕಮ್ಮನನ್ನು ಊಟಕ್ಕೆ ಕರೆದುಕೊಂಡು ಹೋದರು. ಅವರನ್ನು ತುಂಬ ಚೆನ್ನಾಗಿ ಮಾತನಾಡಿಸಿದರು. ನಂತರ ನನ್ನ ಮಾವ ಅವರು ಕೂಡ ಬಂದು ನನ್ನ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಥ್ಯಾಂಕ್ಸ್ ಹೇಳಿದರು. ನಮ್ಮ ಮನೆಯ ಮಗುವನ್ನು ನೀವು ಇಷ್ಟು ವರ್ಷ ಚೆನ್ನಾಗಿ ಸಾಕಿಕೊಟ್ಟಿದ್ದೀರಾ. ನಿಮಗೆ ಏನೇ ಸಹಾಯ ಬೇಕಾದರೂ ನನ್ನ ಬಳಿಯಲ್ಲಿ ಕೇಳಿ, ಅದು ನಾನು ತುಂಬ ಖುಷಿಯಿಂದ ಮಾಡುತ್ತೇನೆ. ನೀವು ಕೂಡ ಇಂದಿನಿಂದ ನಮ್ಮ ಮನೆಯವರೇ. ಯಾವಾಗ ಬೇಕಾದರೂ ಬರಬಹುದು, ಖುಷಿಯಾಗಿರಬಹುದು. ನಮ್ಮ ಮನೆಯ ಮಹಾಲಕ್ಷ್ಮಿಯ ತವರು ಮನೆಯಲ್ಲಿ ನೀವು ಅಂತ ಹೇಳಿದರು. ತುಂಬ ಪಾಸಿಟಿವ್ ಆಗಿ ಅವರ ಜೊತೆ ಮಾತನಾಡಿದರು. ಇದರಿಂದ ಚಿಕ್ಕಪ್ಪ ಏನೂ ಬೇಡ, ನಮ್ಮ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳಿದರೆ ಚಿಕ್ಕಮ್ಮ ಏನನ್ನೋ ಕೇಳಲು ಹೋದಾಗ ಚಿಕ್ಕಮ್ಮ ಮಾತನ್ನು ಬದಲಾಯಿಸಿದರು. ಈ ಸಂಪೂರ್ಣ ಫಂಕ್ಷನ್ನಲ್ಲಿ ಕಾಣೆಯಾಗಿದ್ದ ವ್ಯಕ್ತಿ ಎಂದರೆ ನನ್ನ ಅತ್ತೆ. ಅವರು ಎಲ್ಲೂ ಕಾಣಿಸಲಿಲ್ಲ. ಅವರಿಗೆ ನಾನು ಎಂದರೆ ಇಷ್ಟವಿಲ್ಲ. ಈ ರೀತಿ ನನ್ನನ್ನು ನೋಡಲು ಸಂಕಟವಾಗುತ್ತದೆ ಏನೋ ಅಂತ ಅಂದುಕೊಂಡೆ. ತುಂಬ ಹೊತ್ತು ಆಯಿತು. ಇಬ್ಬರು ಏನಾದರೂ ಕುಡೀರಿ ಅಂತ ಕೂಲ್ ಡ್ರಿಂಕ್ಸನ್ನು ಕೊಟ್ಟರು. ಆದರೆ ಒಂದೇ ಕೂಲ್ ಡ್ರಿಂಕ್ಸ್ ಇತ್ತು. ನಾನು ಕೂಲ್ ಡ್ರಿಂಕ್ಸ್ ಕುಡಿಯುವುದಿಲ್ಲ ಅಂತ ಹೇಳಿದೆ. ನನಗೆ ನೆಕ್ಸ್ಟ್ ಪ್ರೋಸೆಸ್ ಗೊತ್ತು. 2 ಸ್ಟ್ರಾ, ಇಬ್ಬರು ಒಂದೇ ಕೂಲ್ ಡ್ರಿಂಕ್ಸ್ ಕುಡಿಯುತ್ತಾರೆ. ಇದು ನಾನು ಚಿಕ್ಕವಳಾದ ದಿನದಿಂದಲೂ ನೋಡುತ್ತಿದ್ದೇನೆ. ನಮ್ಮೂರ ಮದುವೆಯಲ್ಲೂ ಕೂಡ ಹೀಗೆ ಮಾಡುತ್ತಾರೆ. ವಿಕ್ರಮ್ ಕೂಡ ಕೂಲ್ ಡ್ರಿಂಕ್ಸ್ ಕುಡಿದಿಲ್ಲ. ಆಗ ಅಲ್ಲಿ ಇದ್ದವರು ಜೋರಾಗಿ ನಕ್ಕರು. ಹೆಂಡತಿ ಕುಡಿಯುವುದಿಲ್ಲ ಅಂತ ಗಂಡನೂ ಕೂಡ ಕುಡಿಯುವುದಿಲ್ಲ. ಎಷ್ಟು ನಿನಗೆ ಇಷ್ಟ ಈ ಕೂಲ್ ಡ್ರಿಂಕ್ಸ್? ಯಾವಾಗಲೂ ಬೇಕು ಅಂತ ಕೇಳಿ ತರಿಸಿ ಕುಡಿಯುತ್ತಿದ್ದೆ. ಈಗ ಹೆಂಡತಿ ಬಂದಿದ್ದಾಳೆ ಅಂತ ಏನೂ ಬೇಡ ಅಂತೀಯ? ಎಲ್ಲರೂ ಜೋರಾಗಿ ನಕ್ಕರು. ಆದರೆ ನನಗೆ ಬಾಯಿ ಒಣಗಿತ್ತು, ನೀರು ಬೇಕಿತ್ತು. ಅವಳು ಬೇಡ ಅಂದ ತಕ್ಷಣ ನಾನು ಅದೇ ರೀತಿ ಏಕೆ ಹೇಳಿದೆ? ನಾನು ಕುಡಿಯಬಹುದಿತ್ತೇನೋ. ಈಗ ಎಲ್ಲರೂ ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದಾರೆ. ಈಗ ಕುಡಿದರೆ ಚೆನ್ನಾಗಿರುವುದಿಲ್ಲ. ಅಪ್ಪನ ಬಳಿ ಸನ್ನೆ ಮಾಡಿ ಕೇಳಿದೆ, ಇನ್ನೂ ಎಷ್ಟು ಹೊತ್ತು ಆಗುತ್ತದೆ ಈ ಫಂಕ್ಷನ್ ಅಂತ. ಅದಕ್ಕೆ ಅವರು ಇನ್ನೂ 1 ಗಂಟೆ ಆಗುತ್ತದೆ ಅಂತ ಹೇಳಿದರು. ಅವನು ಯಾವಾಗಲೂ ಕೂಡ ಈ ರೀತಿಯ ಕಷ್ಟವನ್ನು ಅನುಭವಿಸಿರಲಿಲ್ಲ. ತುಂಬ ಬಾಯಾರಿಕೆ ಆಗುತ್ತಿದೆ, ಕಷ್ಟವಾಗುತ್ತಿದೆ. ಯಾವಾಗಲೂ ಅವನ ಬಳಿ ನೀರು ಇರುತ್ತದೆ. ಪ್ರತಿ ಅರ್ಧ ಗಂಟೆಗೆ 1 ಬಾರಿ ನೀರು ಕುಡಿಯುತ್ತಾನೆ. ಇಂದು ದಮಯಂತಿಯ ಯೋಚನೆಯಲ್ಲಿ ನೀರು ಕುಡಿಯುವುದನ್ನು ಮರೆತು ಬಿಟ್ಟಿದ್ದ. ಜ್ಯೂಸ್ ಕೊಟ್ಟಾಗ ಆದರೂ ಕುಡಿಯಬಹುದಿತ್ತು. ಅಲ್ಲೇ ಇದ್ದ ಗೆಳೆಯರಿಗೆ ಹೇಳೋಣ ಅಂತ ನೋಡಿದರೆ ಅವರು ಇವನನ್ನು ಹೊಗಳುತ್ತಿದ್ದಾರೆ. ಅವಳು ಜ್ಯೂಸ್ ಕುಡಿಯುವುದಿಲ್ಲ ಅಂತ ಇವನು ಕೂಡ ಕುಡಿದಿಲ್ಲ. ಪ್ರತಿ ಅರ್ಧ ಗಂಟೆಗೆ ನೀರು ಕುಡಿಯುವವನು ಇನ್ನೂ ಕೂಡ ನೀರು ಕುಡಿದಿಲ್ಲ. ಊಟ ಇಲ್ಲವಾದರೂ ಕೂಡ ಅವನು ನೀರನ್ನು ಚೆನ್ನಾಗಿ ಕುಡಿಯುತ್ತಾನೆ. ಆದರೆ ಇಂದು ಅವಳ ಗುಂಗಿನಲ್ಲೇ ಇರಬೇಕೇನೋ ಅಂತ ಒಬ್ಬರಿಗೊಬ್ಬರು ಇವನನ್ನು ನೋಡಿಕೊಂಡು ಜೋರಾಗಿ ನಗುತ್ತಿದ್ದಾರೆ. ಇದೆಲ್ಲವೂ ದಮಯಂತಿಗೆ ಹೊಸದು. ಅವಳಿಗೆ ಗೊತ್ತು, ಇವನು ನನಗಾಗಿ ಈ ರೀತಿ ಏಕೆ ಇರುತ್ತಾನೆ, ಅದರ ಬದಲಿಗೆ ನನಗೆ ಹೇಗೆ ಕಷ್ಟ ಕೊಡಬೇಕು ಅಂತ ಯೋಚಿಸುತ್ತಿರುತ್ತಾನೆ. ಅದರಿಂದ ನೀರು ಕುಡಿದಿರುವುದಿಲ್ಲ ಅಂತ ಕೋಪದಿಂದ ಅವನ ಕಡೆ ನೋಡುತ್ತಾಳೆ. ಅವನಿಗೆ ಒಂದು ರೀತಿ ಡಿಸ್ಕಂಫರ್ಟ್ ಆಗುತ್ತದೆ. ಕೋಪದಿಂದ ಇವಳು ಪಕ್ಕ ನಿಂತಿದ್ದಾಳೆ. ಆಗಲೇ ಡ್ಯಾನ್ಸ್ ಮಾಡಿದ್ದಕ್ಕೆ ಈಗ ನೋಡಿದರೆ ಇವರುಗಳು ಇನ್ನೂ ಕೂಡ ಕಿಟಲೆ ಮಾಡುತ್ತಿದ್ದಾರೆ ಅಂತ ಅವರನ್ನೆಲ್ಲ ಬೈದು ಊಟಕ್ಕೆ ಕಳುಹಿಸಿದ. ಅಲ್ಲಿ ಕೇವಲ ಬೆರಳೆಣಿಕೆ ಜನರು ಇದ್ದರು. ತುಂಬ ಜನರು ಹೋಗಿದ್ದರು. ಇನ್ನು ಕೆಲವರು ಊಟಕ್ಕೆ ಹೋಗಿದ್ದರು. ದಮಯಂತಿಯ ಕಡೆ ನೋಡುತ್ತಾನೆ. ಅವಳು ಇಷ್ಟೊತ್ತಾಗಿದ್ದರೂ ಮುಖ ಫ್ರೆಶ್ ಆಗಿ ಇದೆ. ಯಾವುದೇ ಸ್ಟ್ರೆಸ್ ಇಲ್ಲ. ನನ್ನ ಮುಖದಲ್ಲಿ ಹಾಗೆಯೇ ಚಿಂತೆಯ ಗೆರೆಗಳು ಬಂದಿದೆ. ಅಪ್ಪನ ಬೆಸ್ಟ್ ಫ್ರೆಂಡ್ ಫಾರಿನ್ನಲ್ಲಿ ಇದ್ದರು. ಈಗ ನನಗಾಗಿ ಈ ಫಂಕ್ಷನ್ಗಾಗಿ ಬರುತ್ತಿದ್ದಾರೆ.
ಏರ್ಪೋರ್ಟ್ಗೆ ಬಂದಿದ್ದಾರಂತೆ. ಮನೆಗೆ ಬರಲು ಸ್ವಲ್ಪ ಸಮಯವಾಗುತ್ತದೆ. ನಿನಗೆ ಏನಾದರೂ ಹಿಂಸೆ ಆಗುತ್ತಿದೆಯೇ ಅಂತ ಅವಳ ಬಳಿ ಕೇಳಿದೆ. ಅವಳು ಇಲ್ಲ ಅನ್ನುವ ರೀತಿ ತಲೆ ಅಲ್ಲಾಡಿಸಿದಳು. ಮನಸ್ಸಿನಲ್ಲಿ ಅಂದುಕೊಂಡಳು, ಜನರು ಇದ್ದಾರೆ ಅಂತ ನಾಟಕ ಆಡುತ್ತಾನೆ, ಅಷ್ಟು ನೋವು ಮಾಡುತ್ತಾನೆ. ಈಗ ಸ್ವಲ್ಪ ಹೊತ್ತು ಇಲ್ಲಿ ನಾನು ನಿಂತುಕೊಂಡರೆ ನಾನು ಸವಿದು ಹೋಗುವುದಿಲ್ಲ. ಪದೇ ಪದೇ ಅವಳಿಗೆ ಭಯವಾಗುತ್ತದೆ. ವಿಕ್ಕಿಗೆ ತಿಳಿದಿರುವವರು ಅವರ ಅಮ್ಮ ಅಪ್ಪ, ಇನ್ಯಾರಾದರೂ ಬಂದರೆ ಕಷ್ಟ. ಅವರ ಅಮ್ಮನಿಗೆ ನಾನು ತುಂಬ ಚೆನ್ನಾಗಿ ಗೊತ್ತು. ಈ ಫಂಕ್ಷನ್ಗೆ ಬಂದರೆ ಅಂತ ಭಯಪಡುತ್ತಿದ್ದಳು. ಇವರ ಫಂಕ್ಷನ್ಗೆ ಎಲ್ಲರೂ ಶ್ರೀಮಂತರೇ ಬರುತ್ತಿದ್ದಾರೆ. ವಿಕ್ಕಿ ಅವರು ಕೂಡ ಇವರಂತೆ ಶ್ರೀಮಂತರು. ಏನಾದರೂ ಒಬ್ಬರಿಗೊಬ್ಬರು ಫ್ರೆಂಡ್ಶಿಪ್ ಇದ್ದರೆ ಅಂತ ಯೋಚಿಸುತ್ತಿದ್ದಳು. ಆದರೆ ಇವನ ಮನಸ್ಸಿನಲ್ಲಿ ಬೇರೆ ಓಡುತ್ತಿದೆ. ಈಗ ಆಲ್ಮೋಸ್ಟ್ ಯಾರೂ ಇಲ್ಲ, ಒಂದಿಬ್ಬರು ಇರಬೇಕು ಅಷ್ಟೆ. ಎಲ್ಲರೂ ಖಾಲಿ. ಹಾಗೆ ಹೊರಟು ಹೋಗಿದ್ದಾರೆ. ಇವನ ಗೆಳೆಯರೆಲ್ಲ ಊಟಕ್ಕೆ ಹೋಗಿದ್ದಾರೆ. ಇವನಿಗೆ ಬಾಯಾರಿಕೆ ಆಗಿದೆ. ನೀರು ತೆಗೆದುಕೊಂಡು ಕುಡಿಯೋಣ ಅಂತ ಅಂದುಕೊಳ್ಳುತ್ತಾನೆ. ಆದರೆ ಅವಳ ರೆಡ್ ಕಲರ್ ಲಿಪ್ಸನ್ನು ನೋಡಿ ದೂರ ಏಕೆ ಹೋಗಬೇಕು, ಇಲ್ಲೇ ಸಿಗುತ್ತದೆ ಅಂತ ಯೋಚಿಸಿ ಅವಳ ಕೆನ್ನೆಗಳನ್ನು ತನ್ನ 2 ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಅವಳ ಕೆಂಪಾದ ತುಟಿಗಳಿಗೆ ಮುತ್ತು ಕೊಡುತ್ತಾನೆ. ತುಂಬ ಡೀಪಾಗಿ ಯಾವುದೋ ಯೋಚನೆಯಲ್ಲಿ ಇದ್ದ ಅವಳು ಶಾಕ್ ಆಗುತ್ತಾಳೆ. ಅವಳನ್ನು ಬಿಡುತ್ತಲೇ ಇಲ್ಲ. ನಿರಂತರವಾಗಿ ತುಟಿಗಳಿಗೆ ಮುತ್ತನ್ನು ಕೊಡುತ್ತಿದ್ದಾನೆ. ಅವನ ಬಾಯಿ ಒಣಗಿದ್ದು ಈಗ ತೇವವಾಗುತ್ತಿದೆ ಅವಳ ಬಾಯಿಂದ. ಅವಳಿಗೆ ಭಯ. ಎಲ್ಲರೂ ಎದುರಿಗೆ ಇದ್ದಾರೆ, ಇವನದು ಏನು, ಯಾರಾದರೂ ನೋಡಿದರೆ ಅಂತ ದೂರ ತಳ್ಳಲು ಪ್ರಯತ್ನಿಸುತ್ತಿರುತ್ತಾಳೆ. ಆದರೆ ಅವನು ತುಂಬ ಸಮಯದವರೆಗೆ ಅವಳ ತುಟಿಗಳಿಗೆ ಮುತ್ತನ್ನು ಕೊಡುತ್ತಿರುತ್ತಾನೆ. ಈ ಕ್ಷಣ ಇದೇ ರೀತಿ ನಿಲ್ಲಲಿ ಶಾಶ್ವತವಾಗಿ ಅಂತ ಅಂದುಕೊಳ್ಳುತ್ತಾನೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.